ಡಿನ್ನರ್ ಪಾಲಿಟಿಕ್ಸ್, ಡಿನ್ನರ್ ಮೀಟಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಚ್.ಕೆ. ಪಾಟೀಲ್ರು ಕೂಡ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಆಗಾಗ ಈ ರೀತಿಯಾದ ಡಿನ್ನರ್, ಬ್ರೇಕ್ಫಾಸ್ಟ್ ಮೀಟಿಂಗ್ಗಳು ಆಗ್ತಾ ಇರುತ್ತೆ. ಸ್ನೇಹಿತರೆಲ್ಲರೂ ಒಂದ್ ಕಡೆ ಕೂಡ್ತೇವೆ, ಊಟ ಮಾಡ್ತೇವೆ, ರಾಜಕೀಯ ಅನ್ನೋದೇನಿಲ್ಲ. ಅಲ್ಲಲ್ಲಿ ಡಿನ್ನರ್ ಮೀಟಿಂಗ್, ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗ್ತಾ ಇರುತ್ತೆ. ನಾನು ಸಿಎಂ ಸಿದ್ದರಾಮಯ್ಯ ಬಹಳಷ್ಟು ಸಮಯ ಅಲ್ಲೇ ಇದ್ವಿ ಅಂತ ಬೆಳಗಾವಿಯಲ್ಲಿ ಸಚಿವ ಎಚ್.ಕೆ. ಪಾಟೀಲ್ ಪ್ರತಿಕ್ರಿಯೆ ನೀಡಿದ್ದಾರೆ. ಮೀಟಿಂಗ್ ಯಾರು ಹೋಗ್ಯಾರ, ಡಿನ್ನರ್ಗೆ ಯಾರು ಹೋಗ್ಯಾರ ಅವ್ರು ಕೇಳಿದ್ರೆ ಗೊತ್ತಾಗುತ್ತೆ. ಆದರೆ ಡಿನ್ನರ್ಗೆ ನಾವು ಬಹಳಷ್ಟು ಜನ ಕೂಡಿದ್ವಿ, ನಾವು ಒಂದು 6-7 ಮಂದಿ ಕೂಡಿದ್ವಿ. ನಥಿಂಗ್ ವೆರಿ ಸ್ಪೆಷಲ್, ಫ್ರೆಂಡ್ಸ್ ವಿ ಗ್ಯಾದರ್ ಅಷ್ಟೇ. ಅಂತ ಚರ್ಚೆ ಮಾಡುವಂಥದ್ದೇನಿಲ್ಲ. ಈಗ ಚರ್ಚೆ ಎಲ್ಲ ಅಲ್ಲೇ ವಿಧಾನಸೌಧದ ಒಳಗ ಇಲ್ಲಾಂದ್ರೆ ಮುಗಿಸಾಲೆ ಒಳಗೆ ಆಂತರಿಕ ಮಾಧ್ಯಮದಲ್ಲಿ ಏನು ಸೃಷ್ಟಿಯಾಗ್ತದೆ ಅದನ್ನು ಹೊರತುಪಡಿಸಿದ್ರೆ ಕಾಂಗ್ರೆಸ್ನಲ್ಲಿ ಆಂತರಿಕವಾಗಿ ಯಾವುದೇ ಸಮಸ್ಯೆ ಇಲ್ಲ. 2.5 ವರ್ಷ ಅದನ್ನ ನೀವು ನಮ್ಮ ಹೈಕಮಾಂಡ್ನವ್ರು ಕೇಳ್ರಿ, ಇಲ್ಲ ಸಿದ್ದರಾಮಯ್ಯನವ್ರು ಕೇಳ್ರಿ, ಇಲ್ಲ ಮಾನ್ಯ ಶಿವಕುಮಾರ್ ಅವರು. ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ಮೈಲಾರಿ ನೇರ ಸಂಪರ್ಕದಲ್ಲಿದ್ದಾರೆ. ಮೈಲಾರಿ, ಡಿನ್ನರ್ ಪಾಲಿಟಿಕ್ಸ್ ಬೆಳಗಾವಿಯಲ್ಲೂ ಕೂಡ ಜೋರಾಗಿ ಚರ್ಚೆಗೆ ಒಳಪಡ್ತಾ ಇದೆ. ಕೆಲವರ ಪ್ರಕಾರ ಬರೀ ಈಟಿಂಗ್ ಅಷ್ಟೇ, ಮೀಟಿಂಗ್ ಇಲ್ಲ. ಇನ್ನು ಕೆಲವರು ಮೀಟಿಂಗ್ ಆದ್ರೂ ತಪ್ಪೇನು ಅನ್ನೋ ಅರ್ಥದ ಮಾತುಗಳು ಆಗಿದ್ದೇನು ಆಕ್ಚುಲಿ? ಖಂಡಿತ ಸ್ಮಿತಾ, ಪ್ರಮುಖವಾಗಿ ಬೆಂಗಳೂರಿನಿಂದ ಬೆಳಗಾವಿಗೆ ಡಿನ್ನರ್ ಪಾಲಿಟಿಕ್ಸ್ ಶಿಫ್ಟ್ ಆಗಿರುವಂತದ್ದು. ಈಗಾಗಲೇ ಇನ್ಸೈಡ್ ಮಾಹಿತಿಯನ್ನ ನೋಡೋದಾದ್ರೆ ಸಿದ್ದರಾಮಯ್ಯನವರು ಡಿನ್ನರ್ ಪಾಲಿಟಿಕ್ಸ್ ಅನ್ನ ಮಾಡಿದ್ರು, ಡಿನ್ನರ್ ಮೀಟಿಂಗ್ ಅನ್ನ ಕೂಡ ಈಗ ಮಾಡಿದ್ರು. ಅಹಿಂದ ವರ್ಗದ ನಾಯಕರು ಆ ಒಂದು ಸಭೆಗೆ ಸೇರಿದ್ರು. ಅದರಲ್ಲಿ ಪ್ರಮುಖವಾಗಿ ಹೆಚ್ಚಾಗಿ ಅಲ್ಪಸಂಖ್ಯಾತ ನಾಯಕರಿದ್ರು. ಹಾಗಾಗಿ ಆ ಒಂದು ಅಲ್ಪಸಂಖ್ಯಾತ ನಾಯಕರೆಲ್ಲರೂ ಕೂಡ ಸಿದ್ದರಾಮಯ್ಯನವರ ಪರವಾಗಿ ಬ್ಯಾಟ್ ಬೀಸಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಸದ್ಯ ಲಭ್ಯ ಆಗ್ತಿರುವಂತದ್ದು. ಯಾವತ್ತೂ ಕೂಡ ನಮ್ಮ ಪರವಾಗಿ ನೀವು ಇದ್ದೀರಿ, ಹಾಗಾಗಿ ನೀವು ಮುಂದುವರಿಯಿರಿ, ನಿಮ್ಮ ಜೊತೆಗೆ ನಾವು ಎಲ್ಲರೂ ಕೂಡ ಇರ್ತೇವೆ ಅನ್ನೋ ನಿಟ್ಟಿನಲ್ಲಿ ಅಲ್ಪಸಂಖ್ಯಾತರೆಲ್ಲರೂ ಕೂಡ ಅಭಯವನ್ನ ಕೊಟ್ಟಿದ್ದಾರೆ ಅನ್ನೋ ಒಂದು ಮಾಹಿತಿ ಸದ್ಯ ಇರುವಂತದ್ದು ಗಮನಿಸಬಹುದು. ಈಗ ರಾಜ್ಯ ರಾಜಕೀಯದಲ್ಲಿ ಮತ್ತೆ ಈ ಡಿನ್ನರ್ ಪಾಲಿಟಿಕ್ಸ್ ಸಾಕಷ್ಟು ಸದ್ದನ್ನ ಮಾಡ್ತಿರುವಂತದ್ದು. ಹಾಗಾಗಿ ಡಿಕೆಶಿ ಬಣದ ಶಾಸಕರು ಏನ್ ಮಾಡ್ತಾರೆ ಮತ್ತು ಡಿಕೆಶಿ ಅವರ ನಡೆ ಏನಾಗಿರುತ್ತೆ ಅನ್ನೋದನ್ನ ಕೂಡ ಇಲ್ಲಿ ಕಾದ್ ನೋಡ್ಬೇಕಿರುವಂತದ್ದು. ಮತ್ತೊಂದು ಕಡೆ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದ ಅಂಶ ಅಂತಂದ್ರೆ ಬಹುತೇಕ ಇದ್ದಂತ ನಾಯಕರೆಲ್ಲರೂ ಹೊಳಿ ಇರಬಹುದು, ಜೊತೆಗೆ ಏನು ಕೆಜೆ ಜಾರ್ಜ್ ಇರಬಹುದು, ಜೊತೆಗೆ ಸಾಕಷ್ಟು ನಾಯಕರು ಬೈರೈತಿ ಸುರೇಶ್ ಇರಬಹುದು. ಅಂದ್ರೆ ಬಹುತೇಕ ಇರುವಂತವರೆಲ್ಲರೂ ಕೂಡ ಅಹಿಂದ ವರ್ಗದವರು, ಜೊತೆಗೆ ಸಿದ್ದರಾಮಯ್ಯ ಆಪ್ತ ಬಣದಲ್ಲಿ ಗುರುತಿಸಿಕೊಂಡವರಿದ್ರು. ಹಾಗಾಗಿ ಇಲ್ಲಿ ಅಹಿಂದ ಅಸ್ತ್ರವನ್ನ ಮೊಳಗಿಸುವುದಕ್ಕೆ ಸಿಎಂ ಸಿದ್ದರಾಮಯ್ಯನವರು ಸಾಕಷ್ಟು ತಯಾರಿಯನ್ನ ಮಾಡಿಕೊಂಡಿದ್ದಾರೆ, ಪೂರ್ವ ತಯಾರಿಯನ್ನ ಮಾಡಿಕೊಂಡಿದ್ದಾರೆ. ಆ ಮೂಲಕ ಹೈಕಮಾಂಡ್ಗೆ ಒಂದು ಸಂದೇಶವನ್ನ, ಏನಾದರೂ ನಾಯಕತ್ವ ಬದಲಾವಣೆ ಇರಬಹುದು, ಅಧಿಕಾರ ಹಂಚಿಕೆಯನ್ನಕ್ಕೆ ಮುಂದಾದ್ರೆ ನಾವೆಲ್ಲರೂ ನಿಮ್ಮ ಜೊತೆಗೆ ಇದ್ದೇವೆ ಅನ್ನೋ ಒಂದು ಸಂದೇಶವನ್ನು ಕೂಡ ಕೊಡೋದಕ್ಕೆ ರೆಡಿಯಾಗಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಕೂಡ ಸದ್ಯ ನಾನಾ ಚರ್ಚೆಗಳು ಆಗ್ತಿರುವಂತದ್ದು. ನಿನ್ನೆ ನಡೆದಂತ ಮೀಟಿಂಗ್ ನಲ್ಲಿ ಕೂಡ ಅಲ್ಪಸಂಖ್ಯಾತ ನಾಯಕರೆಲ್ಲರೂ ಕೂಡ ಸಿದ್ದರಾಮಯ್ಯನವರ ಪರವಾಗಿ ಬ್ಯಾಟ್ ಅನ್ನ ಬೀಸಿರುವಂತದ್ದು. ಅದರಲ್ಲಿ ಜಮೀರ್ ಅಹ್ಮದ್ ಇರಬಹುದು, ಜಮೀರ್ ಖಾನ್ ಇರಬಹುದು, ಸಲೀಂ ಅಹ್ಮದ್ ಇರಬಹುದು, ಜೊತೆಗೆ ರಹೀಂ ಖಾನ್ ಸೇರಿದಂತೆ ಸಾಕಷ್ಟು ಅಲ್ಪಸಂಖ್ಯಾತ ನಾಯಕರು ಈ ಒಂದು ಸಭೆಯಲ್ಲಿ ಭಾಗಿಯಾಗಿದ್ರು. ಆ ಒಂದು ಸಂದರ್ಭದಲ್ಲಿ ಬಹುತೇಕ ಎಲ್ಲ ನಾಯಕರು ಕೂಡ ಸಿದ್ದರಾಮಯ್ಯನವರ ಪರವಾಗಿ ಬ್ಯಾಟ್ ಬೀಸಿದ್ದಾರೆ. ನಾವು ನಿಮ್ಮ ಜೊತೆಗೆ ಇರ್ತೇವೆ, ನೀವು ನಮ್ಮ ಜೊತೆಗಿರಿ, ನಮ್ಮ ಸಮುದಾಯ ನಿಮ್ಮನ್ನ ನೋಡಿ ವೋಟ್ ಹಾಕಿದೆ ಅನ್ನೋ ಒಂದು ಮಾತನ್ನ ಕೂಡ ಹೇಳಿರುವಂತದ್ದು. ಹಾಗಾಗಿ ನಿಮ್ಮ ಪರವಾಗಿ ನಾವಿರ್ತೇವೆ, ನೀವು ಮುಂದುವರಿಯಿರಿ ಅನ್ನೋ ಒಂದು ಮಾತನ್ನ ಕೂಡ ಹೇಳಿದ್ದಾರೆ ಅನ್ನೋ ಒಂದು ಮಾಹಿತಿ ಸದ್ಯ ಇರುವಂತದ್ದು. ಆದ್ರೆ ಡಿಕೆಶಿ ಅವರು ಇದೆಲ್ಲವನ್ನ ಕೂಡ ಕಾದು ನೋಡುವ ತಂತ್ರಕ್ಕೆ ಮೊರೆ ಹೋಗಿದ್ದಾರೆ ಅನ್ನೊಂದು ಮಾಹಿತಿ ಸದ್ಯ ಇರುವಂತದ್ದು. ಹಾಗಾಗಿ ಡಿಕೆಶಿ ಅವರ ನಡೆ ಮುಂದೆ ಏನಾಗಿರುತ್ತೆ, ಬೆಳಗಾವಿಯ ಅಧಿವೇಶನದಲ್ಲಿ ಯಾವುದೇ ರೀತಿಯಾದಂತ ಏನು ಒಗ್ಗಟ್ಟಿನ ಮಂತ್ರವನ್ನ ಜಪಿಸಬೇಕು ಅನ್ನೋ ನಿಟ್ಟಿನಲ್ಲಿ ಕಟ್ಟಪ್ಪನೆ ಕೂಡ ಇತ್ತು. ಎಲ್ಲರೂ ಕೂಡ ಒಂದಾಗಿ ಹೋಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಇಬ್ರು ಕೂಡ ಚರ್ಚೆಗಳನ್ನ ಮಾಡಿದ್ರು, ಇಬ್ರು ನಾಯಕರು ಕೂಡ ಚರ್ಚೆಗಳನ್ನ ಮಾಡಿದ್ರು. ಆದ್ರೆ ಈಗ ಮತ್ತೆ ಬನ ಬಡಿದಾಟಕ್ಕೆ ಬೆಳಗಾವಿಯ ಅಧಿವೇಶನ ಮುನ್ನಡಿ ಬರಿತಾ ಅನ್ನೋದನ್ನ ಕೂಡ ನೋಡಬಹುದು. ಸ್ಮಿತಾ, ಧನ್ಯವಾದ ಮೈಲಾರಿ ಮಾಹಿತಿಗಾಗಿ. ಇನ್ನು ಡಿನ್ನರ್ ಪಾಲಿಟಿಕ್ಸ್, ಡಿನ್ನರ್ ಮೀಟಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಚ್.ಕೆ. ಪಾಟೀಲ್ರು ಕೂಡ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಆಗಾಗ ಈ ರೀತಿಯಾದ ಡಿನ್ನರ್, ಬ್ರೇಕ್ಫಾಸ್ಟ್ ಮೀಟಿಂಗ್ಗಳು ಆಗ್ತಾ ಇರುತ್ತೆ. ಸ್ನೇಹಿತರೆಲ್ಲರೂ ಒಂದ್ ಕಡೆ ಕೂಡ್ತೇವೆ, ಊಟ ಮಾಡ್ತೇವೆ,
ಇದ್ರಲ್ಲಿ ರಾಜಕೀಯ ಅನ್ನೋದೇನಿಲ್ಲ. ಅಲ್ಲಲ್ಲಿ ಡಿನ್ನರ್ ಮೀಟಿಂಗ್, ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗ್ತಾ ಇರುತ್ತೆ. ನಾನು ಸಿಎಂ ಸಿದ್ದರಾಮಯ್ಯ ಬಹಳಷ್ಟು ಸಮಯ ಅಲ್ಲೇ ಇದ್ವಿ ಅಂತ ಬೆಳಗಾವಿಯಲ್ಲಿ ಸಚಿವ ಎಚ್.ಕೆ. ಪಾಟೀಲ್ ಪ್ರತಿಕ್ರಿಯೆ ನೀಡಿದ್ದಾರೆ. ಮೀಟಿಂಗ್ ಯಾರು ಹೋಗ್ಯಾರ, ಡಿನ್ನರ್ಗೆ ಯಾರು ಹೋಗ್ಯಾರ ಅವ್ರು ಕೇಳಿದ್ರೆ ಗೊತ್ತಾಗುತ್ತೆ. ಆದರೆ ಡಿನ್ನರ್ಗೆ ನಾವು ಬಹಳಷ್ಟು ಜನ ಕೂಡಿದ್ವಿ. ನಾವು ಒಂದು 6-7 ಮಂದಿ ಕೂಡಿದ್ವಿ. ನಥಿಂಗ್ ವೆರಿ ಸ್ಪೆಷಲ್. ಫ್ರೆಂಡ್ಸ್ ವಿ ಗ್ಯಾದರ್ ಅಷ್ಟೇ. ಅಂತ ಚರ್ಚೆ ಮಾಡುವಂಥದ್ದೇನಿಲ್ಲ. ಈಗ ಚರ್ಚೆ ಎಲ್ಲ ಅಲ್ಲೇ ವಿಧಾನಸೌಧದ ಒಳಗ ಇಲ್ಲಾಂದ್ರೆ ಮೊಗಸಾಲೆ ಒಳಗೆ. ಆಂತರಿಕ ಸರಿಯಾಗಿದೆ. ಮಾಧ್ಯಮದಲ್ಲಿ ಏನು ಸೃಷ್ಟಿಯಾಗ್ತದೆ ಅದನ್ನು ಹೊರತುಪಡಿಸಿದ್ರೆ ಕಾಂಗ್ರೆಸ್ನಲ್ಲಿ ಆಂತರಿಕವಾಗಿ ಯಾವುದೇ ಸಮಸ್ಯೆ ಇಲ್ಲ. 2.5 ವರ್ಷ ಸಿದ್ದರಾಮಯ್ಯ ಮತ್ತೆ ಅದನ್ನ ನೀವು ನಮ್ಮ ಹೈಕಮಾಂಡ್ನವ್ರು ಕೇಳ್ರಿ, ಇಲ್ಲ ಸಿದ್ದರಾಮಯ್ಯನವ್ರು ಕೇಳ್ರಿ, ಇಲ್ಲ ಮಾನ್ಯ ಶಿವಕುಮಾರ್ ಅವರು. ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ಮೈಲಾರಿ ನೇರ ಸಂಪರ್ಕದಲ್ಲಿದ್ದಾರೆ. ಮೈಲಾರಿ, ಡಿನ್ನರ್ ಪಾಲಿಟಿಕ್ಸ್ ಬೆಳಗಾವಿಯಲ್ಲೂ ಕೂಡ ಜೋರಾಗಿ ಚರ್ಚೆಗೆ ಒಳಪಡ್ತಾ ಇದೆ. ಕೆಲವರ ಪ್ರಕಾರ ಬರೀ ಈಟಿಂಗ್ ಅಷ್ಟೇ, ಮೀಟಿಂಗ್ ಇಲ್ಲ. ಇನ್ ಕೆಲವರು ಮೀಟಿಂಗ್ ಆದ್ರೂ ತಪ್ಪೇನು ಅನ್ನೋ ಅರ್ಥದ ಮಾತುಗಳು. ಆಗಿದ್ದೇನು ಆಕ್ಚುಲಿ? ಖಂಡಿತ ಸ್ಮಿತಾ, ಪ್ರಮುಖವಾಗಿ ಬೆಂಗಳೂರಿನಿಂದ ಬೆಳಗಾವಿಗೆ ಡಿನ್ನರ್ ಪಾಲಿಟಿಕ್ಸ್ ಶಿಫ್ಟ್ ಆಗಿರುವಂತದ್ದು. ಈಗಾಗಲೇ ಇನ್ಸೈಡ್ ಮಾಹಿತಿಯನ್ನ ನೋಡೋದಾದ್ರೆ ಸಿದ್ದರಾಮಯ್ಯನವರು ಡಿನ್ನರ್ ಪಾಲಿಟಿಕ್ಸ್ ಅನ್ನ ಮಾಡಿದ್ರು, ಡಿನ್ನರ್ ಮೀಟಿಂಗ್ ಅನ್ನ ಕೂಡ ಈಗ ಮಾಡಿದ್ರು. ಅಹಿಂದ ವರ್ಗದ ನಾಯಕರು ಆ ಒಂದು ಸಭೆಗೆ ಸೇರಿದ್ರು. ಅದರಲ್ಲಿ ಪ್ರಮುಖವಾಗಿ ಹೆಚ್ಚಾಗಿ ಅಲ್ಪಸಂಖ್ಯಾತ ನಾಯಕರಿದ್ರು. ಹಾಗಾಗಿ ಆ ಒಂದು ಅಲ್ಪಸಂಖ್ಯಾತ ನಾಯಕರೆಲ್ಲರೂ ಕೂಡ ಸಿದ್ದರಾಮಯ್ಯನವರ ಪರವಾಗಿ ಬ್ಯಾಟ್ ಬೀಸಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಸದ್ಯ ಲಭ್ಯ ಆಗ್ತಿರುವಂತದ್ದು. ಯಾವತ್ತೂ ಕೂಡ ನಮ್ಮ ಪರವಾಗಿ ನೀವು ಇದ್ದೀರಿ, ಹಾಗಾಗಿ ನೀವು ಮುಂದುವರಿಯಿರಿ, ನಿಮ್ಮ ಜೊತೆಗೆ ನಾವು ಎಲ್ಲರೂ ಕೂಡ ಇರ್ತೇವೆ ಅನ್ನೋ ನಿಟ್ಟಿನಲ್ಲಿ ಅಲ್ಪಸಂಖ್ಯಾತರೆಲ್ಲರೂ ಕೂಡ ಅಭಯವನ್ನ ಕೊಟ್ಟಿದ್ದಾರೆ ಅನ್ನೋ ಒಂದು ಮಾಹಿತಿ ಸದ್ಯ ಇರುವಂತದ್ದು ಗಮನಿಸಬಹುದು. ಈಗ ರಾಜ್ಯ ರಾಜಕೀಯದಲ್ಲಿ ಮತ್ತೆ ಈ ಡಿನ್ನರ್ ಪಾಲಿಟಿಕ್ಸ್ ಸಾಕಷ್ಟು ಸದ್ದನ್ನ ಮಾಡ್ತಿರುವಂತದ್ದು. ಹಾಗಾಗಿ ಡಿಕೆಶಿ ಬಣದ ಶಾಸಕರು ಏನ್ ಮಾಡ್ತಾರೆ ಮತ್ತು ಡಿಕೆಶಿ ಅವರ ನಡೆ ಏನಾಗಿರುತ್ತೆ ಅನ್ನೋದನ್ನ ಕೂಡ ಇಲ್ಲಿ ಕಾದ್ ನೋಡ್ಬೇಕಿರುವಂತದ್ದು. ಮತ್ತೊಂದು ಕಡೆ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದ ಅಂಶ ಅಂತಂದ್ರೆ ಬಹುತೇಕ ಇದ್ದಂತ ನಾಯಕರೆಲ್ಲರೂ ಹೊಳಿ ಇರಬಹುದು, ಜೊತೆಗೆ ಏನು ಕೆಜೆ ಜಾರ್ಜ್ ಇರಬಹುದು, ಜೊತೆಗೆ ಸಾಕಷ್ಟು ನಾಯಕರು ಬೈರೇತಿ ಸುರೇಶ್ ಇರಬಹುದು. ಅಂದ್ರೆ ಬಹುತೇಕ ಇರುವಂತವರೆಲ್ಲರೂ ಕೂಡ ಅಹಿಂದ ವರ್ಗದವರು, ಜೊತೆಗೆ ಸಿದ್ದರಾಮಯ್ಯ ಆಪ್ತ ಬಣದಲ್ಲಿ ಗುರುತಿಸಿಕೊಂಡವರಿದ್ರು. ಹಾಗಾಗಿ ಇಲ್ಲಿ ಅಹಿಂದ ಅಸ್ತ್ರವನ್ನ ಮೊಳಗಿಸುವುದಕ್ಕೆ ಸಿಎಂ ಸಿದ್ದರಾಮಯ್ಯನವರು ಸಾಕಷ್ಟು ತಯಾರಿಯನ್ನ ಮಾಡಿಕೊಂಡಿದ್ದಾರೆ, ಪೂರ್ವ ತಯಾರಿಯನ್ನ ಮಾಡಿಕೊಂಡಿದ್ದಾರೆ. ಆ ಮೂಲಕ ಹೈಕಮಾಂಡ್ಗೆ ಒಂದು ಸಂದೇಶವನ್ನ, ಏನಾದರೂ ನಾಯಕತ್ವ ಬದಲಾವಣೆ ಇರಬಹುದು, ಅಧಿಕಾರ ಹಂಚಿಕೆಯನ್ನಕ್ಕೆ ಮುಂದಾದ್ರೆ ನಾವೆಲ್ಲರೂ ನಿಮ್ಮ ಜೊತೆಗೆ ಇದ್ದೇವೆ ಅನ್ನೋ ಒಂದು ಸಂದೇಶವನ್ನ ಕೂಡ ಕೊಡೋದಕ್ಕೆ ರೆಡಿಯಾಗಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಕೂಡ ಸದ್ಯ ನಾನಾ ಚರ್ಚೆಗಳು ಆಗ್ತಿರುವಂತದ್ದು. ನಿನ್ನೆ ನಡೆದಂತ ಮೀಟಿಂಗ್ ನಲ್ಲಿ ಕೂಡ ಅಲ್ಪಸಂಖ್ಯಾತ ನಾಯಕರೆಲ್ಲರೂ ಕೂಡ ಸಿದ್ದರಾಮಯ್ಯನವರ ಪರವಾಗಿ ಬ್ಯಾಟ್ ಅನ್ನ ಬೀಸಿರುವಂತದ್ದು. ಅದರಲ್ಲಿ ಜಮೀರ್ ಅಹ್ಮದ್ ಇರಬಹುದು, ಜಮೀರ್ ಖಾನ್ ಇರಬಹುದು, ಸಲೀಂ ಅಹ್ಮದ್ ಇರಬಹುದು, ಜೊತೆಗೆ ರಹೀಂ ಖಾನ್ ಸೇರಿದಂತೆ ಸಾಕಷ್ಟು ಅಲ್ಪಸಂಖ್ಯಾತ ನಾಯಕರು ಈ ಒಂದು ಸಭೆಯಲ್ಲಿ ಭಾಗಿಯಾಗಿದ್ರು. ಆ ಒಂದು ಸಂದರ್ಭದಲ್ಲಿ ಬಹುತೇಕ ಎಲ್ಲ ನಾಯಕರು ಕೂಡ ಸಿದ್ದರಾಮಯ್ಯನವರ ಪರವಾಗಿ ಬ್ಯಾಟ್ ಬೀಸಿದ್ದಾರೆ. ನಾವು ನಿಮ್ಮ ಜೊತೆಗೆ ಇರ್ತೇವೆ, ನೀವು ನಮ್ಮ ಜೊತೆಗಿರಿ, ನಮ್ಮ ಸಮುದಾಯ ನಿಮ್ಮನ್ನ ನೋಡಿ ವೋಟ್ ಹಾಕಿದೆ ಅನ್ನೋ ಒಂದು ಮಾತನ್ನ ಕೂಡ ಹೇಳಿರುವಂತದ್ದು. ಹಾಗಾಗಿ ನಿಮ್ಮ ಪರವಾಗಿ ನಾವಿರ್ತೇವೆ, ನೀವು ಮುಂದುವರಿರಿ ಅನ್ನೋ ಒಂದು ಮಾತನ್ನ ಕೂಡ ಹೇಳಿದ್ದಾರೆ ಅನ್ನೋ ಒಂದು ಮಾಹಿತಿ ಸದ್ಯ ಇರುವಂತದ್ದು. ಆದ್ರೆ ಡಿಕೆಶಿ ಅವರು ಇದೆಲ್ಲವನ್ನ ಕೂಡ ಕಾದು ನೋಡುವ ತಂತ್ರಕ್ಕೆ ಮೊರೆ ಹೋಗಿದ್ದಾರೆ ಅನ್ನೋ ಮಾಹಿತಿ ಸದ್ಯ ಇರುವಂತದ್ದು. ಹಾಗಾಗಿ ಡಿಕೆಶಿ ಅವರ ನಡೆ ಮುಂದೆ ಏನಾಗಿರುತ್ತೆ, ಬೆಳಗಾವಿಯ ಅಧಿವೇಶನದಲ್ಲಿ ಯಾವುದೇ ರೀತಿಯಾದಂತ ಏನು ಒಗ್ಗಟ್ಟಿನ ಮಂತ್ರವನ್ನ ಜಪಿಸಬೇಕು ಅನ್ನೋ ನಿಟ್ಟಿನಲ್ಲಿ ಕಟ್ಟಪ್ಪನೆ ಕೂಡ ಇತ್ತು. ಎಲ್ಲರೂ ಕೂಡ ಒಂದಾಗಿ ಹೋಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಇಬ್ರು ಕೂಡ ಚರ್ಚೆಗಳನ್ನ ಮಾಡಿದ್ರು, ಇಬ್ರು ನಾಯಕರು ಕೂಡ ಚರ್ಚೆಗಳನ್ನ ಮಾಡಿದ್ರು. ಆದ್ರೆ ಈಗ ಮತ್ತೆ ಬನ ಬಡಿದಾಟಕ್ಕೆ ಬೆಳಗಾವಿಯ ಅಧಿವೇಶನ ಮುನ್ನಡಿ ಬರಿತಾ ಅನ್ನೋದನ್ನ ಕೂಡ ನೋಡಬಹುದು. ಸ್ಮಿತಾ, ಧನ್ಯವಾದ ಮೈಲಾರಿ ಮಾಹಿತಿಗಾಗಿ.